ವಿಜಯಪುರ ಜಿಲ್ಲೆಗೆ ಇತ್ತೀಚೆಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಭೇಟಿಯನ್ನ ಕೊಟ್ಟಿದ್ರು. ಈ ವೇಳೆ ಬಸ್ ನಿಲ್ದಾಣದಲ್ಲಿನ ಶುಚಿತ್ವಕ್ಕೆ ಆದ್ಯತೆಗೆ ಒತ್ತು ನೀಡುವಂತೆ ಸೂಚನೆಯನ್ನ ಕೊಟ್ಟಿದ್ರು. ಜೊತೆಗೆ ವಿಜಯಪುರ ಜಿಲ್ಲೆಯಲ್ಲಿನ ಬಸ್ ನಿಲ್ದಾಣಗಳಲ್ಲಿ ಫ್ಯಾನ್ ಅಳವಡಿಸುವ ಬಗ್ಗೆಯೂ ಕೂಡ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು. ಇನ್ನು ಇದೀಗ ಬಸ್ ನಿಲ್ದಾಣಗಳಲ್ಲಿ ಫ್ಯಾನ್ ಅಳವಡಿಸಿದ್ದಾರೆ. ಬೇಸಿಗೆ ಕಾಲದ ವಿಪರೀತ ಬಿಸಿಲು ಇರೋದ್ರಿಂದ ಫ್ಯಾನ್ ಅಳವಡಿಕೆಗೆ ಆಗ ಪ್ರಸ್ತಾವನೆಯನ್ನ ಕೂಡ ಸಲ್ಲಿಕೆ ಆಗಿತ್ತು. ಈಗ ಫ್ಯಾನ್ ಕೂಡ ಅಳವಡಿಕೆ ಆಗಿದ್ದು ಬೆಳಗ್ಗೆ 6 ಗಂಟೆಯಿಂದಲೇ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತಾ ಸಿಬ್ಬಂದಿಗಳು ಶುಚಿ ಕಾರ್ಯವನ್ನ ಕೂಡ ಮಾಡ್ತಿರ್ತಾರೆ. ಹೀಗಾಗಿ ಬಸ್ ನಿಲ್ದಾಣದಲ್ಲಿ ಶುಚಿ ಕಾರ್ಯಕ್ಕೆ ಆದ್ಯತೆ ನೀಡ್ತಿರೋದ್ರಿಂದ ಪ್ರಯಾಣಿಕರು ಕೈಜೋಡಿಸಬೇಕು. ಜೊತೆಗೆ ಬಸ್ ನಿಲ್ದಾಣದಲ್ಲಿ ಶುಚಿ ಕಾರ್ಯ ಹಾಗೂ ಪ್ರಯಾಣಿಕರಿಗೆ ಅಗತ್ಯ ಮಾಹಿತಿ ಫಲಕ ಹಾಕಿರೋದ್ರಿಂದ ಪ್ರಯಾಣಿಕರು ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ವಿಜಯಪುರ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ಪ್ರತಿನಿತ್ಯವೂ ಕೂಡ ಹೆಚ್ಚಾಗಿರುತ್ತೆ. ಹೀಗಾಗಿ ಪೊಲೀಸರು ನಿಗಾ ವಹಿಸಬೇಕು. ಜೊತೆಗೆ ಸಿಸಿಟಿವಿಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಅದೇ ಅವ್ರಿಗೆ ಭೇಟಿ ಅಲ್ರಿ ಅಷ್ಟ ಸ್ವಚ್ಛ ಹಾಕ್ತಾರ್ರಿ. ನಾವು ಪ್ರಯಾಣಿಕರಿಗೆ ಎಲ್ಲ ಸ್ವಚ್ಛ ಇಡು ಅಂತ ಹೇಳ್ತೇವ್ರಿ. ಪ್ಯಾಸೆಂಜರ್ಗೂ ಹೇಳ್ತೇವ್ರಿ, ನಾವು ಮಾಡ್ತೇವ್ರಿ. ಅದೇ ಅವ್ರಿಗೆ ಭೇಟಿ ಅಲ್ರಿ ಕಸ ಹಾಕ ಅವ್ರಿಗೆ ಉಗುಳವ್ರಿ. ಮತ್ತ ಸ್ಟಾರ್ ಅಪಾರ ತಿಂದು ಹೋಗ್ಯಾವ್ರಿ. ನಾವ್ ಹೆಣ್ಮಕ್ಳು ಭೇಟಿವ್ರಿ ನಾವು. ಗುಡಿಸ್ತಾರ್ರಿ. ಅವ್ರ ಕಡೆ ಏನು ತಪ್ಪಿಲ್ರಿ. ಅವ್ರು ಹುಡುಗತಾರ್ರಿ, ಎಲ್ಲಾ ಚಲೋ ಮಾಡ್ತಾರ್ರಿ. ಎಲ್ಲಾ ಹಾಕ್ಯಾರ್ರಿ. ಫ್ಯಾನಿಂದ ಎಲ್ಲ ಐತ್ರಿ. ಮೊದಲಿನಕಿಂತ ಚಲೋ ಆಗೈತ್ರಿ. ನಮ್ದು ಮಲ್ಕಂಜೂರ್ ಇಟ್ರಿ ನಿಂಗೋಣ್ರಿ. ಸ್ವಚ್ಛ ಹಾಕ್ತಾರ್ರಿ. ನಾವು ಪ್ರಯಾಣಿಕರಿಗೆ